ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮರ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಹೆಚ್ಚುವರಿ 120 ಪೋಸ್ಟ್ಗಳ KS ಪರೀಕ್ಷೆ ಮಾಡಲಿಕ್ಕೆ ಅನುಮತಿ ಸರ್ಕಾರ ನೀಡಿದೆ ಅಂತ ಹೇಳ್ಬಿಟ್ಟು ಪೇಪರಲ್ಲೇ ಆ್ಯಡ್ ಬಂದಿದೆ. ಇವತ್ತಿನ ಪೇಪರಲ್ಲಿ ನೀವು ಇಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಈಗ ಆಲ್ರೆಡಿ 384 ಪೋಸ್ಟ್ಗಳ KS ಪರೀಕ್ಷೆಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಕರೆದುಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಎಕ್ಸಾಮ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಪ್ಲಸ್ ಇನ್ನು 120 ಪೋಸ್ಟ್ಗಳ ವೇಕೆನ್ಸೀಸ್ ಖಾಲಿ ಇರೋದ್ರಿಂದ ಒಟ್ಟಾರೆಯಾಗಿ ಎಲ್ಲ ಸೇರಿ 504 ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಿಕ್ಕೆ ಇಲ್ಲಿ ಸರ್ಕಾರ ಆದೇಶ ನೀಡಿದೆ ಅಂತೇಳಿ ಕೂಡ ಇಲ್ಲಿ ಬನ್ನಿ ಫ್ರೆಂಡ್ಸ್, ಒಟ್ಟಾರೆಯಾಗಿ ಇಲ್ಲಿ 504 ಹುದ್ದೆಗೆ ಸಂಬಂಧಪಟ್ಟಂತೆ KS ಪರೀಕ್ಷೆ ಯಾವಾಗೆಲ್ಲ ಕರೀತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಓದಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಲೋಕಸೇವಾ ಆಯೋಗ 2023-24 ಸಾಲಿನಲ್ಲಿ 384 ಈಗ ಆಲ್ರೆಡಿ ಹುದ್ದೆಗಳನ್ನು ಕರೆದಿದ್ದಾರೆ. ಅದಕ್ಕೆ ಹೆಚ್ಚುವರಿಯಾಗಿ 120 ಹುದ್ದೆಗಳನ್ನು ಸೇರಿಸಿ ಒಟ್ಟಾರೆಯಾಗಿ 504 ಹುದ್ದೆಗಳ KS ಪರೀಕ್ಷೆಗೆ ನೇಮಕಾತಿಗೆ ಸೇರಿದಂತೆ ಇಲ್ಲಿ ನೇಮಕಾತಿ ನಡೆಸುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಕೋವಿಡ್ ಸೇರಿದಂತೆ ಇನ್ನಿತರೆ ಕಾರಣಗಳಿಂದ ಕಳೆದ 6 ವರ್ಷಗಳಿಂದ KS ಹುದ್ದೆಗಳಿಗೆ ನೇಮಕಾತಿ ಮಾಡಿಲ್ಲ, KS ಪರೀಕ್ಷೆಯನ್ನು ನಡೆಸಲಾಗಿಲ್ಲ. ಒಟ್ಟಾರೆಯಾಗಿ ಈ ಹಿಂದೆ ಕೊನೆಯ ಬಾರಿಗೆ 2017-18ರಲ್ಲಿ ಅರ್ಜಿಗಳನ್ನು ಸಲ್ಲಿಸಿದವರಿಗೆ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಅವರಿಗೆಲ್ಲದಕ್ಕೂ ಕೋರಿ ಈ ಸರಿ ಎಕ್ಸಾಮ್ಸ್ ಯಾರೆಲ್ಲ ಬರೀತಿದ್ದೀರಾ ಅವರಿಗೆ ಏಜ್ ಲಿಮಿಟ್ ಇಲ್ಲದೇ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು, ವಯಸ್ಸಿನ ನಿರ್ಬಂಧವನ್ನು ಇಲ್ಲದೆ ಈ ಬಾರಿ ಅರ್ಜಿಗಳನ್ನು ಸಲ್ಲಿಸಲು ವಿಶೇಷ ಅವಕಾಶಗಳನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ. ಹಾಗೆ ಹಳುಬರಿಗೆ ಅವಕಾಶ ನೀಡಿರುವ ಕಾರಣ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ಎಂಬ ಒತ್ತಾಯ ಕೇಳಿಬಂದಿತ್ತು. ಈ ಹಿನ್ನೆಲೆ ಸರ್ಕಾರ 120 ಹುದ್ದೆಗಳನ್ನು ಮುಂಚಿತವಾಗಿಯೇ ನೀಡಬೇಕು ಅಂತೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ 384 ಹುದ್ದೆಗಳಿಗೆ ಇಲ್ಲಿ ನೀವು ನೋಡ್ಬೋದು 1.95 ಲಕ್ಷ ಅರ್ಜಿ ಸಲ್ಲಿಕೆ ಆಗಿದ್ದಾವೆ. ಒಟ್ಟಾರೆಯಾಗಿ 2 ಲಕ್ಷ ಇಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. 384 ಪೋಸ್ಟ್ಗಳಿಗೆ ನೋಡಿ, ವಿದ್ಯಾರ್ಥಿಗಳಿಗೆ 2 ಲಕ್ಷ ಇಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 120 ಪೋಸ್ಟ್ಗೂ ಹಾಗೆ ಮತ್ತು ಈ 384 ಒಟ್ಟಾರೆಯಾಗಿ ಸೇರಿ 584 ಹುದ್ದೆಗಳಿಗೆ KS ಪರೀಕ್ಷೆಯನ್ನು ಕರೀಲಿಕ್ಕೆ ಇಲ್ಲಿ ಸರ್ಕಾರ ಆದೇಶ ನಡೆಸಿದೆ. ಹಾಗೂ ಕೂಡ ತೀರ್ಮಾನವನ್ನು ಕೂಡ ಕೈಗೊಳ್ಳುತ್ತಿದೆ ಅಂತೇಳಿ ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಶೇಷವಾದಂತಹ ನೋಟಿಫಿಕೇಷನ್. ಆಗ್ಬೋದು ಅಂತ ಕೂಡ ಸರ್ಕಾರ ಇಲ್ಲಿ ನಿರ್ಧಾರ ಪಟ್ಟು ಇಲ್ಲಿ ನಿಮಗೊಂದು ಅಪ್ಲಿಕೇಶನ್ ಕೂಡ ಕರೆಯೋದಕ್ಕೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರು ಕೂಡ ಪ್ರಕಟ ಕೂಡ ಮಾಡ್ತಾರೆ ಅಂತೇಳಿ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಹೆಚ್ಚು ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನಮ್ಮ ಚಾನಲಿಂದ ಕಮೆಂಟ್ಸ್ ಮಾಡಿ, ನಾನೇ ನಿಮಗೆ ಇಲ್ಲಿ ರಿಪ್ಲೈ ಕೂಡ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.